ನಮ್ಮ ಹಲಸಿನ ಹಣ್ಣಿನ ಹಲ್ವ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ ಆಗಿದೆ, ಹಾಗೆಯೇ ಎಷ್ಟು ಸ್ಮೂತ್ ಇದೆ ನೋಡಿ. ಈ ಮಳೆಗಾಲದಲ್ಲಿ ಹಲಸಿನ ಹಣ್ಣಿನಿಂದ ಒಂದು ಮಾಡುವ ಸ್ವೀಟ್ ಅಂತ ಹೇಳಿದರೆ ಈ ಹಲಸಿನ ಹಣ್ಣಿನ ಹಲ್ವ ತುಂಬಾ ಟೇಸ್ಟಿಯಾಗಿರ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ನನಗೊಂದು ಬರ್ಕೆ ಹಲಸಿನ ಹಣ್ಣು ಸಿಕ್ಕಿದೆ. ಈ ಹಲಸಿನ ಹಣ್ಣನ್ನು ಫುಲ್ ಈಗ ಬೀಜ ಎಲ್ಲ ತೆಗೆದು ಬಿಡಿಸುವ. ವಿಧವಾದ ರೆಸಿಪಿ ಮಾಡ್ಬೋದು. ಅದರಲ್ಲಿ ನಾನು ಈ ಹಲಸಿನ ಹಲ್ವ ಉಂಟಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿರ್ತದೆ, ಬೇಗ ಆಗ್ತದೆ, ಏನು ತುಂಬ ಟೈಮ್ ಬೇಕಾಗಿಲ್ಲ. ಕೆಲವಂತೂ ಹಲಸಿನ ಹಣ್ಣು ತುಂಬ ಯೆಲ್ಲೋ ಕಲರ್ ಆಗಿರ್ತದೆ, ಇದು ಸ್ವಲ್ಪ ಕಲರ್ ಇಲ್ಲ, ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ನಾನುಂಟಲ್ಲ ಇವತ್ತು ಸ್ವಲ್ಪ ಜನರಿಗೆ ಆಗುವಷ್ಟು ಹಲ್ವವನ್ನು ಮಾಡ್ತಾಯಿದ್ದೇನೆ. ಅಂದರೆ ಒಂದು 3 ರಿಂದ 4 ಜನ ತಿನ್ಬೋದು, ಅಷ್ಟೇ ಮಾಡ್ತಾ ಇರೋದು. ಇವಾಗ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನನಗೊಂದು 2 ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಹಲಸಿನ ಹಣ್ಣು ಸಿಕ್ಕಿದೆ. ಸ್ವಲ್ಪ ಕೂಡ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಳುವ. ಇನ್ನು ನಾವು ಹಲ್ವ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಹಲ್ವ ಮಾಡಲಿಕ್ಕೆ ಫಸ್ಟಿಗೆ ಉಂಟಲ್ಲ, ನಾವು ಈ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿಬೇಕು. ಗೋಡಂಬಿಯನ್ನು ಹುರಿಲಿಕ್ಕೆ ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತೇನೆ. ಪ್ಯೂರ್ ಮನೆಯಲ್ಲಿ ಮಾಡಿದಂತಹ ತುಪ್ಪ ಇದು. 1 ಚಮಚ ತುಪ್ಪಕ್ಕೆ ನಾನಿಲ್ಲಿ ಒಂದು 10 ರಿಂದ 12 ಚಿಕ್ಕ ಚಿಕ್ಕ ಪೀಸ್ ಮಾಡಿ ಗೋಡಂಬಿಯನ್ನು ಹಾಕೊಂಡಿದ್ದೇನೆ. ಇಡೀ ಗೋಡಂಬಿ ಹಾಕಿದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರ್ತದೆ. ಸ್ವಲ್ಪ ಕೆಂಪಾಗೋ ತನಕ ನಾವು ಹುರಿಯುವ. ಬೇಕಾದರೆ ನೀವು ಬಾದಾಮಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿ ಹಾಕ್ತಾ ಇಲ್ಲ. ದ್ರಾಕ್ಷಿ ಮಾತ್ರ ನಮ್ಮ ಹಲ್ವಕ್ಕೆ ಹಾಕಿದರೆ ಚೆನ್ನಾಗಿರೋದಿಲ್ಲ, ಅದು ಬಿಟ್ಟು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೋಬೋದು. ನೋಡಿ, ಇಷ್ಟು ಕೆಂಪಾದರೆ ಸಾಕು. ಇದನ್ನು ತೆಗೆದುಕೊಳ್ಳುವ. ಇನ್ನು ಅದೇ ತುಪ್ಪದ ಬಾಣಲಿಗೆ ಉಂಟಲ್ಲ, ನಾನು ರುಬ್ಬಿದಂತಹ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಈ ಥರ ಬೇಯಿಸಬೇಕು. ಬೇಯಿಸಿ ಆದ ನಂತರ ನಾವು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಒಂದು 2 ಚಮಚದಷ್ಟು ತುಪ್ಪವನ್ನು ಹಾಕೋಬೇಕು. ನಮ್ಮ ಹಲ್ವ ಅಂತ ಹೇಳಿದರೆ ತುಪ್ಪ ಜಾಸ್ತಿನೇ ಇರ್ತದೆ, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ಹಾಗೆಯೇ ಅಡಿ ಹಿಡಿತದೆ. ಇದು ಬೆಂದಿದೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಈ ತುಪ್ಪದಿಂದ ಈ ಹಲಸಿನ ಹಣ್ಣು ಉಂಟಲ್ಲ ಬಿಟ್ಟು ಬರ್ತದೆ, ಅಂದರೆ ಈ ಬಾಣಲೆಯಿಂದ ಬಿಟ್ಟು ಬರ್ತದೆ, ಈ ಥರ ಹಿಡಿಯುವುದಿಲ್ಲ. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಅದು ಯಾವುದೇ ಹಲ್ವ ಆಗಿರ್ಬೋದು, ನಾವು ಮಾಡುವಾಗ ಉಂಟಲ್ಲ ಆ ಪಾತ್ರದಿಂದ ಬಿಟ್ಟು ಬರಬೇಕು ನಾವು ಮಾಡಿದಂಥ ಹಲ್ವ, ಆವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ನೋಡಿ, ಇವಾಗ ನಾನು ಇದಕ್ಕೆ ಅರ್ಧ ಬೌಲ್ ಬೆಲ್ಲವನ್ನು ಹಾಕ್ಕೊಳ್ತೇನೆ. ಪುಡಿ ಮಾಡಿಟ್ಟಿದ್ದೆ, ಪುಡಿ ಮಾಡಿದರೆ ಬೇಗ ಇದು ಕರಗ್ತದೆ. ಈಗ ಫುಲ್ ಬೆಲ್ಲ ಕೂಡ ಕರಗಬೇಕು, ಹಾಗೆಯೇ ಇದು ಚೆನ್ನಾಗಿ ಬೇಯಬೇಕು. ಈ ಹಲ್ವ ಉಂಟಲ್ಲ ಮಿನಿಮಮ್ ಅಂತ ಹೇಳಿ ಆದರೂ ಒಂದು 40 ರಿಂದ 45 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ನೀವು ಹಲ್ವ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಹಲ್ವವನ್ನು ತಿಂದಿರ್ಬೋದು. ಈ ಕಾಶಿ ಹಲ್ವ, ಗೋಧಿ ಹಲ್ವ, ಹೀಗೆ ಬೇರೆ ಬೇರೆ ರೀತಿಯ ಹಲ್ವ ಫಂಕ್ಷನಲ್ಲಿ ಸಿಗ್ತದೆ. ಅದುವೇ ಈ ಹಲಸಿನ ಹಲ್ವ ಉಂಟಲ್ಲ ಸ್ವಲ್ಪ ಡಿಫ್ರೆಂಟ್. ಈ ಮಳೆಗಾಲದ ಸೀಸನ್, ಅದು ಕೂಡ ಈ ಹಲಸಿನ ಹಣ್ಣು ಆಗುವ ಸೀಸನಲ್ಲಿ ಮಾತ್ರ ಇದನ್ನು ಮಾಡ್ಬೋದು, ಬೇರೆ ಟೈಮಲ್ಲೆಲ್ಲ ಮಾಡಲಿಕ್ಕೆ ಕಷ್ಟ. ಆದರೆ ಈ ಹಲ್ವ ಉಂಟಲ್ಲ ಒಂದ್ಸಲ ನೀವು ತಿಂದರೆ ಅದರ ಟೇಸ್ಟನ್ನು ನೀವು ಯಾವತ್ತೂ ಮರೀಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೋಡಿ, 45 ಮಿನಿಟ್ಸ್ ಉಂಟಲ್ಲ ಹಾಗೆ ನಾನು ಇದನ್ನು ಬೇಯಿಸಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತೇನೆ. ನೋಡಿ, ಇಲ್ಲಿ ನಾನೊಂದು 1/4 ಕಪ್ ಆಗೋಷ್ಟು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ನೀರು ಮಾಡಿಕೊಳ್ತೇನೆ. ನಾವು ಕಾರ್ನ್ ಫ್ಲೋರ್ ಮಿಶ್ರಣ ಹಾಕಿರೋದ್ರಿಂದ ನಮ್ಮ ಹಲ್ವ ಉಂಟಲ್ಲ ಕಟ್ ಮಾಡಲಿಕ್ಕೆಲ್ಲ ಚೆನ್ನಾಗಿ ಬರ್ತದೆ. ಇದು ನೋಡಿ, ತಳ ಬಿಟ್ಟು ಬರ್ತಾ ಉಂಟು. ಇನ್ನು ನಾವು ಇದಕ್ಕೆ ಏಲಕ್ಕಿ ಪೌಡರ್, ಹಾಗೆಯೇ ನಾವು ಫ್ರೈ ಮಾಡಿದಂತಹ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಳುವ. ನೋಡಿ, ಈ ಥರ ಬಾಣಲೆ ಬಿಟ್ಟು ಬರಬೇಕು. ನೋಡಿ, ನಮ್ಮ ಹಲ್ವ ರೆಡಿಯಾಗಿದೆ. ಇನ್ನಿದನ್ನು ಒಂದು ಟ್ರೇಗೆ ಹಾಕಿ 1 ಗಂಟೆಗಳ ಕಾಲ ಹಾಗೆ ಬಿಡುವ. ತಣಿದಾದ ನಂತರ ಇದು ಚೆನ್ನಾಗಿ ಕಟ್ ಮಾಡಲಿಕ್ಕೆ ಬರ್ತದೆ. ಟ್ರೇಗೆ ಉಂಟಲ್ಲ ಸ್ವಲ್ಪ ತುಪ್ಪವನ್ನು ಸವರಿಕೊಳ್ಳುವ, ಆವಾಗ ಮಾತ್ರ ನಮ್ಮ ಹಲ್ವ ಉಂಟಲ್ಲ ಬೇಗ ಟ್ರೇಯನ್ನು ಬಿಟ್ಟು ಬರ್ತದೆ. ಇನ್ನು ನಾವು ಟ್ರೇಗೆ ಹಲ್ವವನ್ನು ಹಾಕ್ಕೊಳ್ಳುವ. ಈ ಹಲ್ವಕ್ಕೆ ನಾನು ಮ್ಯಾಕ್ಸಿಮಮ್ 5 ರಿಂದ 6 ಚಮಚ ತುಪ್ಪವನ್ನು ಯೂಸ್ ಮಾಡಿದ್ದೇನೆ. ನಾವು ಪೀಸ್ ಹಲ್ವ ಮಾಡುವಾಗ ಎಲ್ಲ ಹಲ್ವ ಉಂಟಲ್ಲ ಒಂದೇ ಹದಕ್ಕಿದ್ರೆ ಚೆನ್ನಾಗಿರ್ತದೆ, ಒಂದೇ ಸೈಜಲ್ಲಿದ್ದರೆ. ಹಾಗಾಗಿ ನಾವು ಅದನ್ನು ಈ ಥರ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಈ ಥರ ಅರ್ಧ ಟ್ರೇಗೆ ಮಾತ್ರ ಹಾಕ್ಕೊಂಡೆ. ನೋಡಿ, ನಮ್ಮ ಹಲ್ವವನ್ನು ಟ್ರೇಗೆ ಹಾಕಿ ಸಮತಟ್ಟು ಮಾಡಿಕೊಂಡಾಯಿತು. ಇನ್ನಿದನ್ನು ಹಾಗೆ 1 ಗಂಟೆಗಳ ಕಾಲ ಬಿಡುವ. 1 ಗಂಟೆ ಆದ ನಂತರ ನಮಗೆ ಇದು ಲೆವೆಲಾಗಿ ಕಟ್ ಮಾಡಲಿಕ್ಕೆ ಬರ್ತದೆ. ಸ್ವಲ್ಪ ನಾಜೂಕಾಗಿ ಕಟ್ ಮಾಡ್ಕೋಬೇಕಾಗ್ತದೆ. ನಮ್ಮ ಹಲಸಿನ ಹಣ್ಣಿನ ಹಲ್ವ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ ಆಗಿದೆ, ಹಾಗೆಯೇ ಎಷ್ಟು ಸ್ಮೂತ್ ಇದೆ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಲಸಿನ ಹಣ್ಣಿನ ಹಲ್ವ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಆದ ಕಲರ್, ಯಾವುದೇ ಫುಡ್ ಕಲರ್ ಎಲ್ಲ ಏನು ಯೂಸ್ ಮಾಡದೆ ನಮ್ಮ ಹಲಸಿನದ್ದೇ ಕಲರ್ ಬಂದಿದೆ ಹಲ್ವಕ್ಕೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.